ನಾಡಿನ ಹೆಮ್ಮೆಯ ಮೈಸೂರು ಸ್ಯಾಂಡಲ್ ಸೋಪ್ಗೆ ಹೊಸ ರಾಯಭಾರಿಯಾಗಿ ಬಹುಭಾಷಾ ನಟಿ ತಮನ್ನಾ ಭಾಟಿ ಅವರನ್ನ ಪ್ರಚಾರದ ರಾಯಭಾರಿಯಾಗಿ ನೇಮಕ ಮಾಡಲಾಗಿದೆ. ಮೈಸೂರು ಸ್ಯಾಂಡಲ್ವುಡ್ ಸೋಪ್ನ ಮಾರುಕಟ್ಟೆ ವಿಸ್ತರಿಸುವ ಹಿನ್ನೆಲೆಯಲ್ಲಿ ಇಂದಿನಿಂದ 2 ವರ್ಷದ ಅವಧಿಗೆ ರಾಯಭಾರಿಯಾಗಿದ್ದಾರೆ. ವಿರೋಧದ ನಡುವೆಯೂ ತಮನ್ನಾರನ್ನೇ ಪ್ರಚಾರ ರಾಯಭಾರಿಯಾಗಿ ನೇಮಕ ಮಾಡಲಾಗಿತ್ತು. ಇದು ನನ್ನ ಜೀವನದ ಹೊಸ ಅಧ್ಯಾಯ ಹಾಗೂ ಜವಾಬ್ದಾರಿ ಅಂತ ನಟಿ ಖುಷಿಯನ್ನ ಹಂಚಿಕೊಂಡಿದ್ದಾರೆ. ತಮನ್ನಾ ಆಯ್ಕೆಯ ವಿಚಾರವಾಗಿ ಸಂಸದ ಸುಧಾಕರ್ ಅವರು ವಿರೋಧವನ್ನ ವ್ಯಕ್ತಪಡಿಸಿದ್ದಾರೆ. ಎಲ್ಲರಿಗೂ ನಮಸ್ಕಾರ. It's a matter of huge pride and honor to be a part of the KSTL family. What they have shown me today is so much warmth and love. To be honest, that's what my career in the past 20 years has been. ಏನು ಸಂಸದ ಸುಧಾಕರ್ಗೆ ಯಾಕೆ ಮಯೂರಿ? ಕನ್ನಡದವ್ರು ಯಾರು ಇರಲಿಲ್ವಾ? ಸುಮ್ಮನೆ ಕೂತ್ಕೊಳ್ರಿ, ನೀವು ಕಡ್ದಿರೋದು ಅಷ್ಟರಲ್ಲೇ ಇದೆ. ಸುಮ್ಮನೆ ಯಾರು ಹೇಳ್ತೀರಿ ಬಂದು? ಇದು ಭಾಳ ಹಿಂದೆನೇ ಅಪಾಯಿಂಟ್ಮೆಂಟ್ ಅಂತ ಗಲಾಟೆ ಆಗಿತ್ತಿದು. ಆಗ KSNDಯಲ್ಲೂ ಕರೆಕ್ಟಾಗಿ ಹೇಳಿದ್ರು ಅಂತ ನನ್ನ ನೆನಪದು. ಇದು ಪ್ಯಾನ್ ಇಂಡಿಯಾ ವ್ಯಾಪಾರದ ವ್ಯವಹಾರ. ಇದು ಮೈಸೂರು ಸ್ಯಾಂಡಲ್ ಸೋಪ್ನ ಶಿವಾಜಿನಗರದಲ್ಲಿ ವ್ಯಾಪಾರ ಮಾಡೋಕ್ಕಲ್ಲ ಕೂತ್ಕೊಂಡಿರೋದಿಲ್ಲಿ. ಮಾರುಕಟ್ಟೆ ವಿಸ್ತರಣೆಗೆ ಅದಕ್ಕೆ ತಕ್ಕಂತೆ ಮುಖಾನೂ ಬೇಕು. ಕರ್ನಾಟಕದಲ್ಲಿ ಜನ ಇಲ್ಲ ಅಂತಲ್ಲ, ರೆಕಗ್ನಿಷನ್ ಆಗೋ ಥರದ್ದು. ಅದು ಕರ್ನಾಟಕದಲ್ಲಿ ಆ ಥರ ರೆಕಗ್ನೈಸ್ ಆಗಬಹುದಾದ ಒಂದು ಹೆಣ್ಣು ಮಗಳಿಂದ ನಾವು ಅಪ್ರೋಚು ಮಾಡಿದ್ವಿ. ಆಕೆ ರೆಸ್ಪಾನ್ಸು ಮಾಡಲಿಲ್ಲ ನಮಗೆ. ಬೇರೆ ದಾರಿ ಇಲ್ಲದೆ ಇದನ್ನ ಮಾಡ್ಕೊಂಡು ಹೋದ್ವಿ. ಅದಕ್ಕೊಂದು ಕಮಿಟಿ ಮಾಡಿತ್ತು ಅಂತೆಲ್ಲ ಹೇಳಿದ್ರಪ್ಪ. ಕೇನ್ಸತ್ ನನಗೆ. ಮತ್ತೆ ಅದನ್ನ ಎಳೆಯೋದು ಅದನ್ನ ಸುಧಾಕರ್ಗೆ ಯಾಕೆ ಮಯೂರಿ? ನಿಮ್ದೇನ್ರಿ ಪ್ರಾಬ್ಲಮ್ ತಮನ್ನಾ ಜೊತೆ? ಹೋಗ್ಲಿ, ಆತರ ಪ್ಯಾನ್ ಇಂಡಿಯಾ ಯಾರಿದ್ದಾರೆ ಹೇಳಿ. ನೀವೇನ್ ಸರ್ ಭಕ್ತ ಪ್ರಹ್ಲಾದ್ ಅಂತಾರ ಇದ್ರಿ? ಇದಕ್ಕಿದಂಗೆ ಹಿರಣ್ಯಕಶಿಪು ಆಗ್ಬಿಟ್ರೆ